ಎಷ್ಟು ಜನ ಮದುವೆ ಆಗಿದ್ದೀರಪ್ಪ ಇಲ್ಲಿ? ಓಕೆ, ಹೋಗಲಿ ಬಿಡಿ, ಆಗೋದಾಗ್ತದೆ, ಒಂದೊಂದ್ಸಲ ಆಗ್ಬಿಡ್ತದೆ, ಏನು ಮಾಡೋಕ್ಕಾಗಲ್ಲ. ನಾನು ಮುಂಚೆ ಮದುವೆ ಎಲ್ಲ ಹೆಂಗಾಗುತ್ತೆ, ಸಣ್ಣ ವಯಸ್ಸಲ್ಲಿದ್ದಾಗ 1, 2 ಇನ್ನೋಸೆನ್ಸ್ ಇದ್ದಾಗ ಮದುವೆ ಎಲ್ಲ ನೋಡಿ ಸಿನಿಮಾದಲ್ಲಿ ಹೆಂಗೆ ಆಗ್ತಾವಲ್ಲ ಹಂಗೆ ಆಗ್ತವೆ ಅಂದ್ಕೊಂಬಿಟ್ಟಿದ್ದೆ. ಅಂದರೆ ಹಿಂಗೆ ಈ ಲವ್ ಮ್ಯಾರೇಜ್ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ ಅಂದ್ಕೊಂಬಿಟ್ಟಿದ್ದೆ. ಎಲ್ಲ ನೋಡಿ ಲವ್ ಮ್ಯಾರೇಜ್ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಆಗ್ತಾರೆ, ಹುಡುಗ ಹುಡುಗಿ ಓಡೋಗ್ತಾರೆ. ಅಪ್ಪ ಇವ್ನು ಬಿಟ್ಟು ನನಗಿರೋಕ್ಕಾಗಲ್ಲಪ್ಪ, ಮಾವ ಬೇಡ, ಇವ್ನು ಬಿಟ್ಟಿರೋಕ್ಕಾಗಲ್ಲ, ಇವ್ನು ನನ್ನ ಜೀವ. ಓ ಹೌದಾ, ಮ್ಯಾಟ್ರ್ ಗೊತ್ತಿರಲ್ಲ, ಮದುವೆ ಆಗೋಂದ್ಬಿಡ್ತಾನೆ ಕೊನೆಗೆ. ಫಸ್ಟಿಗೆ ಹೇಳ್ಬಿಟ್ಟಿದ್ರೆ ಆಗಿರೋದು, ಮದುವೆ ಆಗಿರೋದು, ಕ್ಲೈಮ್ಯಾಕ್ಸಿಗೆ ಹೇಳ್ತಾಳೆ ಅವಳು ಇವ್ನು ನನ್ನ ಜೀವ ಅಂತ. ಅಲ್ಲಿ ಲವ್ ಮ್ಯಾರೇಜ್ ಆಗೋದು ಎಲ್ಲ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ಅರೇಂಜ್ ಮ್ಯಾರೇಜು ಹಂಗೆ ಅನ್ಸೋದು. ಸುವಾಲಿ ಅಂತ ಹುಡುಗಿ ಬರ್ತಾಳೆ, ಕುಣಿದು ಬಾರೋ ಅಂತ ಹುಡುಗ ಬರ್ತಾನೆ, ಅವರಿಬ್ಬರು ಬರ್ತಾರೆ, ರಿಲೇಟಿವ್ಸ್ ಎಲ್ಲ ಕುಣ್ಕೊಂಡು ಖುಷಿಯಾಗಿರ್ತಾರೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ. ಡ್ಯಾನ್ಸ್ ಮಾಡ್ಬೇಕಾರೆ ಇವರಿಬ್ಬರು ಗೊತ್ತಿಲ್ಲದಂಗೆ ಕಿರುಬೆರಳು ಟಚ್ ಮಾಡ್ತಾರೆ. ಕಿರುಬೆರಳು ಟಚ್ ಮಾಡಿದಾಗ ಇವರಿಬ್ಬರು ಖುಷಿಯಾಗಿ ಟೆರೇಸ್ ಮೇಲೆ ಓಡಿ ಒಲವೇ ನೀನು ಒಲಿದ ಕ್ಷಣದಿಂದಲೇ ಅಂತ ಕುಣಿದಾಡ್ಬಿಡ್ತಾರೆ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ರೀಲೇ ಬೇರೆ, ರಿಯಲ್ಲೇ ಬೇರೆ. ಆಮೇಲೆ ಈ ಲವ್ ಮ್ಯಾರೇಜೇ ತಗೊಳ್ಳಿ, ರಿಯಲ್ಲಾಗಿ ಲವ್ ಮ್ಯಾರೇಜ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಬೇರೆ ಬೇರೆ ಜಾತಿ ಇರಬೇಕು. ಅಕಸ್ಮಾತ್ ಅದು ಒಂದೇ ಜಾತಿ ಇತ್ತಂದರೆ ಹಂಗೋ ಹಿಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಅರೇಂಜ್ ಮಾಡಿಬಿಡ್ತಾರೆ. ಈಗ ಯಾವುದೇ ಮದುವೆಗೆ ಹೋಗಿ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ತಿಳ್ಕೊಳ್ಳೋದು ತುಂಬ ಸುಲಭ. ಲವ್ ಮ್ಯಾರೇಜ್ ಅಂತ ನೋಡ್ಕೊಳ್ಳಿ, ಹುಡುಗ ಹುಡುಗಿ ಖುಷಿಯಾಗಿರ್ತಾರೆ. ಆಹಾ ಇವಳನ್ನು ಪಡೆದ ನಾನೇ ಧನ್ಯ, ಇವನನ್ನು ಪಡೆದ ನಾನೇ ಧನ್ಯ ಅಂತ ಫುಲ್ ಖುಷಿಯಾಗ್ಬಿಟ್ಟಿರ್ತಾರೆ. ಅಪ್ಪ ಅಮ್ಮ ಮಾತ್ರ ಹಿಂಗಿರ್ತಾರೆ. ರಿಲೇಟಿವ್ಸ್ ಬರ್ತಾ ಇರ್ತಾರೆ, ಯಾವ ಜಾತಿ ಆದ್ರೆ ಮನಸ್ಸು ಮುಖ್ಯ ಅಲ್ವಾ. ಬೇವರ್ಸಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟ. ಇಂಥ ಟೈಮಲ್ಲಿ ವಿಷಯ ಎಲ್ಲ ಮ್ಯಾಟ್ರ್ ಗೊತ್ತಿರುತ್ತೆ. ರಿಲೇಟಿವ್ಸ್ ದನ ತಿಂದಂಗೆ ತಿಂದು ಮತ್ತೆ ಅವ್ರನ್ನ ಮಾತಾಡ್ಸಕ್ಕೆ ಬರ್ತಾರೆ. ಏನಂತ? ನಮಸ್ಕಾರ, ಮದುವೆ ಎಲ್ಲ ಚೆನ್ನಾಗಿದೆ, ಹುಡುಗ ಯಾವುದೋ ಬೇರೆ ಜಾತಿ ಅಂತೆ, ಪರವಾಗಿಲ್ಲ ಬಿಡಿ, ಯಾವುದಾದ್ರೇನು ಮನಸ್ಸು ಚೆನ್ನಾಗಿದ್ರೆ ಆಯಿತು. ಆಮೇಲೆ ಹೆಂಡತಿ ಹತ್ರ ಹೋಗಿ ಯಾವುದೋ ಬೇರೆ ಜಾತಿ, ನಮಗೆ ತುಂಬ ಒಳ್ಳೇನು, ಅದೇ ಜಾತಿ ಮದುವೆ ಹೋಗೋಣ ಅಂತ ಹೋಗ್ಬಿಡ್ತಾರೆ. ಹೀಗೆ ಜಾತಿ ಅಂತ ಹುಡ್ಕೋರೆ ನೋಡಿ 30-35 ವರ್ಷ ಆದರೂ ಒಂದು ಆ್ಯಡ್ ಹಾಕಿರ್ತಾರೆ. ಯಾವುದೇ ವಧು ಆದರೂ ಪರವಾಗಿಲ್ಲದ, ಯಾವುದೇ ಜಾತಿ ಆದರೂ ಪರವಾಗಿಲ್ಲದ, ಏಡ್ಸ್ ಮತ್ತು ಕೊರೋನಾ ಸೋಂಕು ಇಲ್ಲದ ವಧುವಾರು ವರ ಬೇಕಾಗಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9234517236. ಆ ನಂಬರ್ ನಂದೇ. ಅಯ್ಯೋ, ಯಾಕಂದರೆ ಈಗ ಅರೇಂಜ್ ಮ್ಯಾರೇಜ್ ಆಗೋದು ತುಂಬ ಕಷ್ಟ ಆಗೋರು. ಯಾರು ಲವ್ ಮ್ಯಾರೇಜ್ ಅವಕಾಶ ಇರಲ್ಲ, ಅರೇಂಜ್ ಮ್ಯಾರೇಜ್ ಆಗಬೇಕು. ಅದು ನಮ್ಮಂಥ ಆ್ಯಾವ್ರೇಜ್ ಲುಕ್ಕಿಂಗ್ ಹುಡುಗರಿಗೆ ಹುಡುಗಿ ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ. ಏನು ಸುಮಾರು ರಿಜೆಕ್ಷನ್. ಏನೇನು ರೀಸನ್ನು? ಕಪ್ಪಗವನೆ, ದಪ್ಪಗವನೆ, ತೆಪ್ಪಗವನೆ, ಕೆಲಸ ಇದೆ, ಸಂಬಳ ಇದೆ, ಸ್ವಂತ ಮನೆ ಇದೆ, ಬೆಂಗಳೂರಲ್ಲಿ ಇದೆ, 10 ಮನೆಗೆ ಇರ್ತಾರಂತೆ. ಯಾರೂ ಇಲ್ಲದೆ ಟೈಮಲ್ಲಿ ತಲೆಗೆ ಬಂಡಿಕೆಯಲ್ಲಿ ಎತ್ತಾಕ್ಬಿಟ್ರೆ ಹೊಟ್ಟೆಗೆ ಅನ್ನ ತಿಂತಾನೆ, ಬೆಳಗ್ಗೆ ಸಂಡಸ್ಗೆ ಹೋಗ್ತಾನೆ. ಇಂಥವ್ರಿಗೆ ನಮ್ಮ ಹುಡುಗಿ ಕೊಟ್ಟರೆ ಹೆಂಗೂರು ಬದುಕೋದು ನಮ್ಮ ಹುಡುಗಿ ಅಂತ ಅವರು. ಆದರೆ ಹುಡುಗನ ರಿಜೆಕ್ಟ್ ಮಾಡೋಕ್ಕೆ ಒಂದೇ ಒಂದು ರೀಸನ್ ಇರುತ್ತೆ. ಹುಡುಗಿಗಿನ್ನೂ ಹುಡುಗ ಯಾವುದು ಇಷ್ಟ ಆಗಿಲ್ಲಂತೆ. ಹುಡುಗರ ಥರ ಹುಡುಗಿಯರು ಇರಲ್ಲ. ಹುಡುಗರೇನು ಬರಗೆಟ್ಬಿಟ್ಟಿರ್ತಾರೆ. ಯಾವುದೋ ಒಂದು 35 ಆಯ್ತಾ, ಉಸಿರಾಡ್ದವ್ರು ತಾನೆ, ಬದುಕೊಳ್ಳೋ ತಾನೆ. ಹುಡುಗಿಯರು ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಯಾರಾದರೂ ಇದ್ದರೆ ದಯಮಾಡಿ ಸಂಪರ್ಕಿಸಿ 9234517236. ಸೊ ಹಂಗೋ ಹಿಂಗೋ ಒಂದೆರಡು ಅರೇಂಜ್ ಮ್ಯಾರೇಜ್ಗಳು ಫಿಕ್ಸ್ ಆಗ್ಬಿಟ್ಟಿರ್ತಾವೆ. ಹಂಗೋ ಹಿಂಗೋ ಸೆಟ್ ಆಗಿ ಹಿಂಗೆ ಅದು ಎಕ್ಕುಟ್ಟಾಗ್ಬಿಡ್ತಾವೆ. ಯಾಕೆ? ಈ ಮಾತುಕತೆ ಅಂತ ಮಾಡ್ತಾರ್ರಿ. ಈ ಮಾತುಕತೆ ಅಂತ ಮಾಡ್ಬೇಕಾದ್ರೆ ಕೆಲವೊಬ್ಬನ ಕರ್ಕೊಂಬರ್ತಾರೆ. ಅಪ್ಪ ಅಮ್ಮನೇ ಮಾತಾಡ್ಬಿಟ್ರೆ ಮಾನ ಮರ್ಯಾದೆ ಇಲ್ದವ್ನು ಅನ್ಕೊಂತಾರೆ ಅಂತ, ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಂತ ಕೆಲವೊಂದು ವಿಷಯ ಮಾತಾಡೋಕ್ಕೆ. ಈ ನನ್ನ ಮಕ್ಕಳು ಒಳ್ಳೆ ಬಟ್ಟೆ ಅಂಗಡಿ ವ್ಯಾಪಾರಕ್ಕೆ ಹೋಗ್ತಾರಲ್ಲ, ಎಷ್ಟು ಈ ಬಟ್ಟೆಗೆ 200 ರೂಪಾಯಿ, ಅಲ್ಲಿ 300ಕ್ಕೆ ಸಿಗ್ತವೆ, ಹಿಂಗೆ ಮಾತಾಡೋಕ್ಕಿರ್ತದೆ. ಇಂಥ ನನ್ನ ಮಕ್ಕಳು ಅಕಸ್ಮಾತ್ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಮದುವೆಗೆ ಮಾತುಕತೆ ಕಳಿಸ್ಬಿಟ್ರು. ಮದುವೆಯಾಗಿ ಮಕ್ಕಳಾಗಿ ಸುಖವಾಗವ್ರೆ, ಆದರೂ ಕಳಿಸ್ಬಿಟ್ರು ಅನ್ಕೊಳ್ಳಿ. ಏನು ಕೇಳ್ತಾವೆ ಹೋಗಿ? ಹುಡುಗ ಏನು ಮಾಡ್ಕೊಂಡವನೆ? ಕ್ರಿಕೆಟ್ ಆಡ್ಕೊಂಡವನೆ. ಏನ ಕ್ರಿಕೆಟಾ? ಆಫೀಸಲ್ಲಿ ಆಡ್ತಾನೆ, ಆಫೀಸ್ ಮುಗಿಸ್ಕೊಂಬಂದು ಆಡ್ತಾನೆ. ಆಡಲಿ ತೊಂದರೆ ಇಲ್ಲ. ನಮ್ಮ ಚಿಕ್ಕಪ್ಪನ ಮಗನು ವಿಪ್ರೋದಲ್ಲಿ ಕೆಲಸ ಮಾಡ್ತಾನೆ, ಆಫೀಸಲ್ಲೆಲ್ಲ ಆಡ್ತಾನೆ, ಆಡಲಿ ಒಳ್ಳೆ ಪರವಾಗಿಲ್ಲ, ತೊಂದರೆ ಇಲ್ಲ, ದುಡಿದ್ರೆ ಸಾಕು. ಹುಡುಗನ ಕಡೆಯವರು ಕೇಳ್ತಾರೆ, ಹುಡುಗಿ ಏನು ಮಾಡ್ಕೊಂಡವಳೆ? ಆ್ಯಕ್ಟಿಂಗ್ ಮಾಡ್ಕೊಂಡವ್ರೆ. ಆ್ಯಕ್ಟಿಂಗಾ? ಮಾಡಲಿ ಅದೇ ಟಿಕ್ಟಾಕ್ ಎಲ್ಲ ಮಾಡಲಿ, ತೊಂದರೆ ಇಲ್ಲ. ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಡು ರಾತ್ರಿ ಎಲ್ಲ ಮಾಡಲಿ, ತೊಂದರೆ ಇಲ್ಲ. ನಮ್ಮ ಚಿಕ್ಕಪ್ಪನ ಮಗಳು ಅವಳೆ ಟಿಕ್ಟಾಕ್ ಎಲ್ಲ ಮಾಡ್ತಿರ್ತಾಳೆ, ತೊಂದರೆ ಇಲ್ಲ. ಆ ಥರ ಟಿಕ್ಟಾಕ್ ಅಲ್ಲ ರೀ, ಇವಳು ಮಾಡೋದು ಯಾರು? ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಜೊತೆ ಎಲ್ಲ ಮಾಡ್ತಾರೆ. ನಮ್ಮ ಹುಡುಗಿನೂ ಮಾಡ್ತಾಳೆ, ಅಮೀರ್ ಖಾನ್ ಜೊತೆನೂ ಟಿಕ್ಟಾಕ್ ಮಾಡ್ತಾಳೆ, ಶಾರುಖ್ ಖಾನ್ ಜೊತೆನೂ ಮಾಡ್ತಾರೆ ರೀಲ್ಸ್ಗಳು. ಸೊ ಮಾಡಲಿ ತೊಂದರೆ ಇಲ್ಲ. ಇವರು ಮಾತಾಡ್ತಾರೆ, ನಮ್ಮ ಹುಡುಗ ಹಂಗೆ, ನಮ್ಮ ಹುಡುಗಿ ಹಿಂಗೆ ಅಂತ. ಹಿಂಗೆ ಡಿಮ್ಯಾಂಡ್ ಮೇಲೆ ಕೆಳಗೆ ಡಿಮ್ಯಾಂಡ್ ಸಪ್ಲೈ ಚೈನ್ ಹಿಂಗೆ ಆಗ್ತಿರುತ್ತೆ. ಯಾವ ರೀಸನ್ಗೆ? ಒಂದು ರೀಸನ್ಗಿರುತ್ತೆ. ಇವೆಲ್ಲ ಕೇಳ್ಕೊಂತಾರೆ. ಆಮೇಲೆ ಇನ್ನೇನು ಮದುವೆ ಫಿಕ್ಸ್ ಮಾಡಬೇಕು. ಹೆಂಗೆ ಫಿಕ್ಸ್ ಆಗ್ತವೆ? ಹುಡುಗಿ ಇಷ್ಟ ಆಗಿದ್ದೀರಾ ಅಂತ ಕೇಳಲ್ಲ, ಹುಡುಗಿದೆಲ್ಲ ಓಕೆ ಮ್ಯಾಚ್ ಆಗುತ್ತೆ ಅಂತ ಕೇಳಲ್ಲ. ಚಿನ್ನ ಎಷ್ಟು ಹಾಕ್ತೀರಾ?
ಚಿನ್ನ ಎಷ್ಟು ಹಾಕ್ತೀರಾ? ಒಂದು 500 ಗ್ರಾಮ ಹಾಕಿ. ಇವರು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಲೆವೆಲ್ ಎಷ್ಟು KGF ಲೆವೆಲ್ಗೆ ಇರುತ್ತೆ, EMI ಎಲ್ಲರೂ ತಗೋಬೋದು. ಈ ನನ್ನ ಮಕ್ಕಳು ಲೆವೆಲ್ 500 ಗ್ರಾಮಿಗೆ ಇರುತ್ತೆ ನೋಡ್ರಿ. ಅವ್ರ ಅಣ್ಣನ ಮದುವೆಗೆ ಎಷ್ಟು 400 ಗ್ರಾಮ್ ಹಾಕಿದ್ರು, ಇವ್ನ ಮದುವೆಗೆ ಅಟ್ರಿಷನ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಅಟ್ರಿಷನ್ ಇನ್ಫ್ಲೇಷನ್ ಎಲ್ಲ ಜಾಸ್ತಿ ಆಗಿದೆ, 500 ಗ್ರಾಮ್ ಹಾಕ್ಬಿಡಿ. 500 ಗ್ರಾಮ್ ಎಲ್ಲ ಹಾಕೋಕ್ಕಾಗಲ್ಲ. ಅವಳು ತಂಗಿ ಮದುವೆಗೆ 400 ಗ್ರಾಮ್ ಹಾಕಿರೋದು, ಮತ್ತು ಅವಳು ಕೆಳಗೆ ಶುರು ಮಾಡ್ತಾಳೆ, ಹಾಕೋಕ್ಕಾಗಲ್ಲ. ಅವ್ರಿಗಿಂತ ಕಡಿಮೆ ಹಾಕ್ಸ್ಕೊಂಡ್ರೆ ನನ್ನ ಮಗನ ಮರ್ಯಾದೆ ಹೋಗುತ್ತಲ್ಲ ಅಂತ ಇವ್ರ ಮರ್ಯಾದೆ ಹೆಂಗೆ ಅಂದರೆ ಅವಳು ಹೆಂಡತಿ ಹಾಕೋ ಚಿನ್ನದ ಮೇಲೆ ಇರುತ್ತೆ. ಇಲ್ಲಿ 500 ಗ್ರಾಮು 400 ಗ್ರಾಮ್ ಇನ್ನೇನು ಹೊಡೆದಾಟ ಆಗಿ 450 ಗ್ರಾಮಿಗೆ ಹಂಗೋ ಹಿಂಗೋ ಕಂಪೋಸಿಟ್ ಆಗ್ಬಿಡ್ತಾರೆ. ಕಾಂಪ್ರೋ ಆಗಿ ಇನ್ನೇನು ಮದುವೆ ಕಾಂಪ್ರೋ ಆಗದೆ ಇನ್ನೇನು ಮದುವೆ ಒಡೆದು ಹೋಗಬೇಕು ಅಂಥದ್ರಲ್ಲಿ ಹುಡುಗರಿಂದ ಒಂದು ಗೋಲ್ಡನ್ ವರ್ಡ್ಸ್ ಬರುತ್ತೆ. ಏನದು? ಜಾಸ್ತಿ ಮಾತಾಡಿದ್ರೆ ಸಂಬಂಧ ಆಗಲ್ಲ, ವ್ಯವಹಾರ ಆಗ್ಬಿಡುತ್ತೆ. 450 ಗ್ರಾಮಿಗೆ ಓಕೆ ಮಾಡಿಬಿಡಿ ಅಂತ. ಮದುವೆ ಊಟ ನೀವೇ ಹಾಕ್ತೀವಿ, ಫೀವ್ರ್ ಊಟ ನಾವೇ ಹಾಕ್ತೀವಿ. ಸೊ ಹಿಂಗೆ ಮಾತಾಡ್ತಾರೆ. ಆಮೇಲೆ ಚಿಕ್ಕಪ್ಪ ವಾಟ್ಸಪ್ಪಲ್ಲಿ ಹೋಗಿ ಒಂದು ಸ್ಟೇಟಸ್ ಹಾಕ್ತಾನೆ, ಆಸೆಯೇ ದುಃಖದ ಮೂಲ, ಗೌತಮ ಬುದ್ಧ. ಹಣವೆಂಬುದು ಕೇವಲ ಸಾಧನ, ಅದು ನಿನ್ನನ್ನು ಸಾರಥಿಯನ್ನಾಗಿ ಮಾಡುವುದಿಲ್ಲ ಅಂತ ಸಾಯಂಕಾಲ ಸ್ಟೇಟಸ್ಸು. ಸೊ ಇನ್ನೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಜಾಸ್ತಿ ಮಾತಾಡಿದ್ರೆ ಸಂಬಂಧ ಆಗಲ್ಲ, ವ್ಯವಹಾರ ಆಗ್ಬಿಡುತ್ತೆ. ಇಷ್ಟು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.